ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಬೆಂಗಳೂರಿನ ಬೀದಿಗಳಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿಗಳು ಓಡಾಡ್ತಿವೆ. ಹೌದು, ನೋಡ್ತಾ ಇದೀವಿ. ಆದರೆ ಕೆಲವು ತಿಂಗಳ ಹಿಂದೆ ಸರ್ಕಾರ ಪೂರ್ತಿ ನಿಷೇಧ ಮಾಡಿತ್ತಲ್ವೇ? ಏನಿದು ಗೊಂದಲ? ಅದೇ ಈಗ ಚರ್ಚೆಯಲ್ಲಿರೋದು. ಸರಿ, ಇವತ್ತಿನ ಡೀಪ್ ಡೈವ್ನಲ್ಲಿ ಕರ್ನಾಟಕದಲ್ಲಿ ಈ ಬೈಕ್ ಟ್ಯಾಕ್ಸಿಗಳ ಸುತ್ತ ಒಂದು ಕಾನೂನು ಸಂಘರ್ಷ ನಡೀತಿದೆಯಲ್ಲ, ಅದರ ಆಳಕ್ಕೆ ಇಳಿಯೋಣ. ಖಂಡಿತ. ಒಂದು ಕಡೆ ಸರ್ಕಾರದ ಒಂದು ರೀತಿಯ ವಾಸ್ತವಿಕ ನಿಷೇಧ, ಇನ್ನೊಂದು ಕಡೆ ಓಲಾ, ಊಬರ್, ರ್ಯಾಪಿಡೋ ಈ ಅಗ್ರಿಗೇಟರ್ಗಳ ವಾದ ಇದು ನಮ್ಮ ವ್ಯಾಪಾರದ ಹಕ್ಕು ಅಂತ. ಹೌದು. ನಮ್ಮತ್ರ ಇರೋ ಮೂಲಗಳು ಅಂದ್ರೆ ಕಾನೂನು ವಾದಗಳು, ಹೈಕೋರ್ಟಿನ ಕೆಲವು ಗಮನಾರ್ಹ ಮೌಖಿಕ ಹೇಳಿಕೆಗಳು, ಜನರ ಮೇಲೆ ಏನು ಪರಿಣಾಮ ಆಗ್ತಿದೆ, ಸುರಕ್ಷತೆ ಬಗ್ಗೆ ಪ್ರಶ್ನೆಗಳು, ಇವೆಲ್ಲವನ್ನು ಇಟ್ಕೊಂಡು ಈ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಶುರು ಮಾಡೋಣವಾ? ಖಂಡಿತ. ನೋಡಿ, ಈ ಗೊಂದಲದ ಮೂಲ ಏನಂದ್ರೆ ರಾಜ್ಯ ಸರ್ಕಾರದ ನಿಲುವು. ಮೋಟಾರು ವಾಹನ ಕಾಯ್ದೆ 1988 ಅದರ ಸೆಕ್ಷನ್ 93 ಪ್ರಕಾರ ಬೈಕ್ ಟ್ಯಾಕ್ಸಿಗಳಿಗೆ ಅಂತ ನಿರ್ದಿಷ್ಟ ನಿಯಮಗಳೇ ಇಲ್ಲ. ಓ, ನಿಯಮಗಳೇ ಇಲ್ಲ ಅಂತನಾ? ಹೌದು. ಹಾಗಾಗಿ ಅವುಗಳನ್ನ ನಡೆಸೋ ಹಾಗೆ ಇಲ್ಲ ಅನ್ನೋದು ಸರ್ಕಾರದ ವಾದ. ಮತ್ತೆ ಸಾರ್ವಜನಿಕ ಸುರಕ್ಷತೆ, ಟ್ರಾಫಿಕ್ ಜಾಮ್ ಈ ಕಾರಣಗಳನ್ನೆಲ್ಲ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಮುಂದಿಟ್ಟಿದ್ರು. ಹೌದು, ಜೂನ್ 16, 2025 ಪೂರ್ತಿ ಬ್ಯಾನ್ ಮಾಡಿದ್ರು ಅಂತ ನೆನಪು. ಹೌದು, ಸಂಪೂರ್ಣ ನಿಷೇಧ ಜಾರಿಗೆ ತಂದಿದ್ರು. ಆದ್ರೆ ಈ ಅಗ್ರಿಗೇಟರ್ಗಳು ಸುಮ್ಮನೆ ಕೂರ್ಲಿಲ್ಲಲ್ಲ, ಅವರ ವಾದ ಏನು? ಅವ್ರು ಹೇಳ್ತಾರೆ, ಇದು ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕು ಅಂತ. ಆರ್ಟಿಕಲ್ 19(1)G ಅಂದ್ರೆ ವ್ಯಾಪಾರ ಮಾಡುವ ಮೂಲಭೂತ ಹಕ್ಕು. ಹಕ್ಕಿನ ಉಲ್ಲಂಘನೆ ಅಂತ. ಹೌದು, ಅದರ ಉಲ್ಲಂಘನೆ. ಮತ್ತೆ ಈ ನಿಷೇಧ ಇದು ತಾರತಮ್ಯದಿಂದ ಕೂಡಿದೆ, ಆರ್ಟಿಕಲ್ 14ರ ಉಲ್ಲಂಘನೆ ಅಂತಾನೂ ವಾದಿಸ್ತಿದ್ದಾರೆ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ನಡೀತಿದೆ. ಅದೇ, ಸುಮಾರು 13 ಬೇರೆ ರಾಜ್ಯಗಳಲ್ಲಿ ಇದು ಲೀಗಲ್ ಆಗಿ ನಡೀತಿದೆ, ಇಲ್ಲಿ ಮಾತ್ರ ಯಾಕೆ ನಿಷೇಧ ಅಂತ ಅವರ ಪ್ರಶ್ನೆ. ಸರಿ, ಇಲ್ಲಿ ಹೈಕೋರ್ಟ್ನ ಪಾತ್ರ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸುತ್ತೆ. ಹೌದು, ಖಂಡಿತ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತೆ ನ್ಯಾಯಮೂರ್ತಿ CM ಜೋಶಿ ಅವರಿದ್ದ ಪೀಠ ಕೆಲವು ಬಹಳ ಮುಖ್ಯವಾದ ಮೌಖಿಕ ಅವಲೋಕನೆಗಳನ್ನ ಮಾಡಿದೆ. ಮೌಖಿಕ ಅಂದ್ರೆ ಬರವಣಿಗೆಯಲ್ಲಿ ಇಲ್ಲ. ಹೌದು, ಇದು ಗಮನಿಸಬೇಕಾದ ಅಂಶ. ಕೋರ್ಟ್ ಹೇಳಿದ್ದು ನಿಯಂತ್ರಿಸುವವರಿಗೂ ಪ್ರತಿ ವ್ಯಾಪಾರವೂ ಅನುಮತಿಸಲ್ಪಡುತ್ತದೆ ಅಂತ. ಓ, ಅಂದ್ರೆ ರೆಗ್ಯುಲೇಟ್ ಮಾಡಿ ಬ್ಯಾನ್ ಅಲ್ಲ ಅಂತಾನ? ಹೌದು. ಇನ್ನೊಂದು ಮಾತು ಹೇಳಿದ್ರು, ನಿಯಂತ್ರಣ ಎಂದರೆ ಸಂಪೂರ್ಣ ನಿಷೇಧವಲ್ಲ ಅಂತ. ಅಂದ್ರೆ ರೆಗ್ಯುಲೇಷನ್ ಬೇರೆ, ಕಂಪ್ಲೀಟ್ ಬ್ಯಾನ್ ಬೇರೆ. ಇದು ಸರ್ಕಾರದ ನಿಲುವಿಗೆ ಸ್ವಲ್ಪ ವಿರುದ್ಧವಾದ ಹಾಗೆ ಆಯ್ತಲ್ಲ? ಖಂಡಿತ. ಅವರು ಬೈಕ್ ಟ್ಯಾಕ್ಸಿಯನ್ನ ಕಾನೂನುಬದ್ಧ ವ್ಯಾಪಾರ ಅಂತಾನೂ ಹೇಳಿದ್ರು. ಮತ್ತೆ ಲಕ್ಷಾಂತರ ಜನರ ಜೀವನೋಪಾಯ ಏನಾಗತ್ತೆ ಅನ್ನೋ ಕಾಳಜಿಯನ್ನೂ ವ್ಯಕ್ತಪಡಿಸಿದ್ರು. ಓಕೆ, ಇಲ್ಲಿ ನಿಜವಾಗ್ಲೂ ಸ್ವಲ್ಪ ಗೊಂದಲ ಶುರು ಆಗುತ್ತೆ. ಕೋರ್ಟ್ ಮೌಖಿಕವಾಗಿ ಹೀಗೆ ಹೇಳಿದ್ರು, ಆದರೆ ಸೇವೆಗಳನ್ನ ಮತ್ತೆ ಶುರು ಮಾಡಿ ಅಂತ ಲಿಖಿತ ಆದೇಶ ಏನಾದರೂ ಇದೆಯಾ? ಇಲ್ಲ, ಯಾವುದೇ ಲಿಖಿತ ಆದೇಶ ಇಲ್ಲ. ಅದೇ ಮುಖ್ಯ ಪಾಯಿಂಟ್. ಹಾಗಾದ್ರೆ ಬೈಕ್ಗಳು ಮತ್ತೆ ರಸ್ತೆಗೆ ಹೇಗೆ ಬಂದು? ನೋಡಿ, ಆಗಸ್ಟ್ 22, 2025ಕ್ಕೆ ಒಂದು ಸ್ಪಷ್ಟೀಕರಣ ಬಂತು. ಅದರಲ್ಲಿ ಕೋರ್ಟ್ ಹೇಳಿದ್ದು, ಅಗ್ರಿಗೇಟರ್ಗಳ ಮೇಲೆ ಕಾನೂನು ಕ್ರಮ ತಗೊಳ್ಳೋಕೆ ಸರ್ಕಾರಕ್ಕೆ ಸ್ವಾತಂತ್ರ್ಯ ಇದೆ. ಆದರೆ ವೈಯಕ್ತಿಕ ಚಾಲಕರು ಅಂದ್ರೆ ಬೈಕ್ ಓಡೋರು ಅವರಿಗೆ ತೊಂದರೆ ಕೊಡಬೇಡಿ ಅಂತ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದಾರೆ. ಓ, ಅಂದ್ರೆ ಕಂಪನಿ ಮೇಲೆ ಆಕ್ಷನ್ ತಗೋಬಹುದು, ಡ್ರೈವರ್ ಮೇಲೆ ಬೇಡ ಅಂತ. ಹೌದು, ಇದಕ್ಕೆ ಲಿಖಿತ ಆದೇಶ ಇಲ್ಲ. ಇದೊಂಥರ ನೀವು ಒಂದು ನಿಯಂತ್ರಣದ ಚೌಕಟ್ಟು ಮಾಡಿ ಅನ್ನೋ ಹಾಗೆ ಪರೋಕ್ಷವಾಗಿ ಹೇಳಿದಂತಿದೆ. ಸರಿ, ಈ ಕಾನೂನು ಜಗ್ಗಾಟ, ಕೋರ್ಟ್ ವಿಚಾರಗಳ ಮಧ್ಯೆ ಸಾಮಾನ್ಯ ಜನರ ಸ್ಥಿತಿ ಏನು? ಪ್ರಯಾಣಿಕರು, ಚಾಲಕರು? ಹೌದು, ಅವರ ಮೇಲೆ ಪರಿಣಾಮ ದೊಡ್ಡದು. ಎಷ್ಟೋ ಜನರಿಗೆ, ವಿಶೇಷವಾಗಿ ಫಸ್ಟ್ ಮೈಲ್, ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಇದು ಬೇಕಿತ್ತು. ಹೌದು, ಮತ್ತೆ ದರ ಕೂಡ ಕಡಿಮೆ ಇತ್ತಲ್ಲ. ಬೈಕಿಗೆ ಒಂದು 50 ರೂಪಾಯಿ ಹತ್ರ, ಆಟೋಗೆ 100 ರೂಪಾಯಿ ಮೇಲೆ. ಖಂಡಿತ, ಕಡಿಮೆ ದರ ಒಂದು ಮುಖ್ಯ ಕಾರಣ. ಈ ನಿಷೇಧ ಆದ ಮೇಲೆ ಆಟೋ, ಕ್ಯಾಬ್ ದರಗಳು ಒಂದು 25% ವರೆಗೆ ಜಾಸ್ತಿ ಆಗಿತ್ತು ಅಂತ ಕೆಲವು ವರದಿಗಳಿದ್ವು. ಅಷ್ಟೇ ಅಲ್ಲ, ಈ ಗಿಗ್ ವರ್ಕರ್ಸ್ ಅಂತಾರಲ್ಲ, ಈ ಚಾಲಕರು, ಅವರ ಜೀವನದ ಮೇಲೆ ಏನು ಪರಿಣಾಮ? ಅದು ಬಹಳ ದೊಡ್ಡ ಪರಿಣಾಮ. ಕರ್ನಾಟಕದಲ್ಲಿ ಸುಮಾರು 6 ಲಕ್ಷ ಜನ ಸವಾರರು ಇದರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಒಂದು ಅಂದಾಜು. 6 ಲಕ್ಷ ದೊಡ್ಡ ಸಂಖ್ಯೆ ಇದು. ಹೌದು, ನಿಷೇಧದಿಂದಾಗಿ ದಿನಕ್ಕೆ 1,000 ರೂಪಾಯಿ ಗಳಿಸುತ್ತಿದ್ದವರ ಆದಾಯ ನಿಂತು ಹೋಗಿತ್ತು. ಅಯ್ಯೋ. ಇದಕ್ಕಾಗಿಯೇ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಂತಹ ಸಂಘಟನೆಗಳು ಹೋರಾಟ ಮಾಡ್ತೇವೆ, ಜೀವನೋಪಾಯದ ಹಕ್ಕು ಅಂತ.
ಇದೇ ಪಾಯಿಂಟ್ ಅನ್ನು ಕೋರ್ಟ್ ಕೂಡ ಗುರುತಿಸಿತ್ತು. ಸರಿ, ಈ ಸಾಮಾಜಿಕ ಆರ್ಥಿಕ ವಿಷಯಗಳ ಜೊತೆ ಸೇಫ್ಟಿ, ಸುರಕ್ಷತೆ ಬಗ್ಗೆನೂ ಮಾತಾಡಬೇಕಲ್ಲ. ಇನ್ಶೂರೆನ್ಸ್ ಎಲ್ಲ ಇದೆಯಾ ಈ ಸರ್ವಿಸ್ಗಳಿಗೆ? ಅಗ್ರಿಗೇಟರ್ಗಳು ಹೇಳ್ತಾರೆ ಸಮಗ್ರ ವಿಮೆ ಇದೆ ಅಂತ. ಉದಾಹರಣೆಗೆ ರ್ಯಾಪಿಡೋದಲ್ಲಿ ಆಕ್ವಾ ಮೂಲಕ ಏನಾದ್ರೂ ಅಪಘಾತದಲ್ಲಿ ಸಾವು, ಅಂಗವೈಕಲ್ಯ ಆದ್ರೆ 5 ಲಕ್ಷದವರೆಗೆ, ಮೆಡಿಕಲ್ ಖರ್ಚಿಗೆ 1 ಲಕ್ಷದವರೆಗೆ ಸಿಗುತ್ತೆ ಅಂತ. ಓ, ಹಾಗೇನಾ? ಹೌದು. ಊಬರ್ನಲ್ಲೂ ಇದೆ, ಟಾಟಾ AIG ಅಥವಾ ರಿಲಯನ್ಸ್ ಮೂಲಕ ಅಲ್ಲೂ 5 ಲಕ್ಷ, 7 ಲಕ್ಷ ಹೀಗೆ ಪಾಲಿಸಿಗಳಿವೆ. ಹಾಗಾಗಿ ವಿಮೆ ಇಲ್ಲ ಅನ್ನೋ ವಾದ ಅಷ್ಟು ಗಟ್ಟಿ ಇಲ್ಲ. ಆದ್ರೆ ಬಹುಶಃ ಎಲ್ಲಕ್ಕಿಂತ ದೊಡ್ಡ ಸೇಫ್ಟಿ ಸಮಸ್ಯೆ ಅಂದ್ರೆ ಹೆಲ್ಮೆಟ್ ಬಳಕೆ ಅಲ್ವಾ? ಖಂಡಿತ ಅದೇ ಮೇಜರ್ ಪ್ರಾಬ್ಲಮ್. ಡ್ಯೂಲ್ ಹೆಲ್ಮೆಟ್ ಪಾಲಿಸಿ ಅಂದ್ರೆ ಚಾಲಕ ಮತ್ತೆ ಹಿಂಬದಿ ಸವಾರ ಇಬ್ರು ಹಾಕಬೇಕು ಅಂತ ರೂಲ್ ಇದೆ. ಆದ್ರೆ ಅದರ ಪಾಲನೆ ತುಂಬಾನೇ ಕಳಪೆ ಆಗಿದೆ. ನಾವು ನೋಡ್ತಾನೆ ಇರ್ತೀವಿ. ಹೌದು, ರಸ್ತೆಯಲ್ಲಿ ಕಾಣಿಸುತ್ತೆ. ಹೌದು. ಮಹಾರಾಷ್ಟ್ರದಲ್ಲಿ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ. ಹಳದಿ ಹೆಲ್ಮೆಟ್ ಇರಬೇಕು, ಸ್ಯಾನಿಟೈಸ್ ಮಾಡಬೇಕು ಅಂತೆಲ್ಲ ನಿಯಮ ಇದೆ. ಇಲ್ಲಿ ಅಷ್ಟು ಕಠಿಣವಾಗಿಲ್ಲ. ಈ ನಿಯಂತ್ರಣದ ವಿಷಯಕ್ಕೆ ಬಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಏನಾದರೂ ಫ್ರೇಮ್ವರ್ಕ್ ಇದೆಯಾ? ಇದೆ. ಕೇಂದ್ರ ಸರ್ಕಾರದ ಮೋಟಾರು ವಾಹನ ಅಗ್ರಿಗೇಟರ್ ಮಾರ್ಗಸೂಚಿಗಳು MVAG 2025 ಅಂತ ಇದೆ. ಅದರ ಕ್ಲಾಸ್ 23 ರಾಜ್ಯಗಳಿಗೆ ತಮ್ಮದೇ ಆದ ರೂಲ್ಸ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡುತ್ತೆ. ಓ, ಹಾಗಾದ್ರೆ ರಾಜ್ಯ ಸರ್ಕಾರ ನಿಯಮ ಮಾಡಬಹುದಾ? ಖಂಡಿತ, ಅದಕ್ಕೆ ಅವಕಾಶ ಇದೆ. ಈಗಾಗಲೇ ಮಹಾರಾಷ್ಟ್ರ, ದೆಹಲಿಯಲ್ಲಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳಿಗೆ ಮಾತ್ರ, ಮತ್ತೆ ಇನ್ನೂ 13 ರಾಜ್ಯಗಳಲ್ಲಿ ನಿಯಮಗಳಿವೆ. ಅಂದ್ರೆ ಕರ್ನಾಟಕಕ್ಕೂ ನಿಯಂತ್ರಣ ಮಾಡೋಕೆ ಸಾಧ್ಯ ಇದೆ, ನಿಷೇಧವೇ ಒಂದೇ ದಾರಿ ಅಲ್ಲ. ಹೌದು, ಅದೇ ಪಾಯಿಂಟ್. ನಿಯಂತ್ರಣ ಸಾಧ್ಯವಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಹಾಗಾದ್ರೆ ಇದರ ಒಟ್ಟು ಅರ್ಥವೇನು? ಇದು ಒಂಥರ ಕಾನೂನಿನ ಸ್ಪಷ್ಟತೆ ಇಲ್ಲ, ನಿಯಂತ್ರಣ ಬೇಕಾ ನಿಷೇಧ ಬೇಕಾ ಅಂತ ಜಗ್ಗಾಟ, ಆಮೇಲೆ ನಿಜ ಜೀವನದಲ್ಲಿ ಅದರ ಪರಿಣಾಮಗಳು ಎಲ್ಲ ಸೇರಿ ಒಂದು ಕಾಂಪ್ಲೆಕ್ಸ್ ಪರಿಸ್ಥಿತಿ. ಹೌದು, ಈಗಿರೋ ಪರಿಸ್ಥಿತಿ ಇದು ಯಾರಿಗೂ ಸರಿ ಹೋಗಲ್ಲ. ನಿಷೇಧದಿಂದ ತೊಂದರೆಗಳಾಗಿವೆ, ಹಾಗಂತ ಸಂಪೂರ್ಣ ಅನಿರ್ಬಂಧಿತವಾಗಿಯೂ ಬಿಡೋಕ್ಕೂ ಆಗಲ್ಲ. ಹಾಗಾಗಿ ಪ್ರಯಾಣಿಕರ ಅನುಕೂಲ, ಚಾಲಕರ ಜೀವನೋಪಾಯ ಮತ್ತೆ ಸಾರ್ವಜನಿಕ ಸುರಕ್ಷತೆ, ಈ ಮೂರೂನೂ ಬ್ಯಾಲೆನ್ಸ್ ಮಾಡುವಂಥ ಸ್ಪಷ್ಟವಾದ, ಜಾರಿ ಮಾಡಬಹುದಾದ ನಿಯಂತ್ರಣಗಳೇ ಮುಂದಿರೋ ದಾರಿ ಅಂತ ಕಾಣಿಸುತ್ತೆ. ಕೊನೆಯದಾಗಿ ಕೇಳುಗರಿಗೆ ಒಂದು ಪ್ರಶ್ನೆ ಅಥವಾ ಆಲೋಚನೆ ಬಿಟ್ಟೋಗೋಣ. ಖಂಡಿತ. ಈ ಕಾನೂನು ಹೋರಾಟ, ಪಾಲಿಸಿ ಡಿಸ್ಕಷನ್ಗಳ ಆಚೆಗೆ ಯೋಚನೆ ಮಾಡಿದ್ರೆ ಟೆಕ್ನಾಲಜಿ, ತಂತ್ರಜ್ಞಾನ ಹೇಗೆ ಸಹಾಯ ಮಾಡಬಹುದು? ಉದಾಹರಣೆಗೆ ಆಪ್ ಮೂಲಕವೇ ಹೆಲ್ಮೆಟ್ ಹಾಕಿದಾರಾ ಇಲ್ವಾ ಅಂತ ವೆರಿಫೈ ಮಾಡೋದು. ಇಂತಹ ತಂತ್ರಜ್ಞಾನಗಳು ಈ ಪಾಲಿಸಿ ಉದ್ದೇಶಕ್ಕೂ ನೆಲದ ಮೇಲಿನ ರಿಯಾಲಿಟಿಗೂ ಇರೋ ಗ್ಯಾಪ್ ಇದೆಯಲ್ಲ, ಅದನ್ನ ತುಂಬೋಕೆ ನಿಜವಾಗ್ಲೂ ಸಹಾಯ ಮಾಡಬಹುದಾ? ಹೇಗೆ? ಇದರ ಬಗ್ಗೆ ಯೋಚಿಸಿ.